ಎಲ್ಲರಿಗೂ ಜೈ ಶ್ರೀರಾಮ್. ನಾನು ನಿಮ್ಮ ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲಿಂದ ಇವತ್ತು ನಾರ್ತ್ ಬೆಂಗಳೂರು ಸಾಕಾರನಾರ್ದ ಹತ್ರ, ನಿಯರ್ ಬೈ ಸಾಕಾರನಾರ್ದ ಹತ್ರ, ಅಲ್ಲಿಂದ ಒಂದು 2 ಕಿಲೋಮೀಟರ್ ರೇಡಿಯೇಷನಲ್ಲಿ ಒಂದು ಪ್ರೈಮ್ ಆಗಿರೋ ಮನೆ ಬಂದಿದೆ. ಒಂದು ಲಕ್ಸುರಿ ಆಗಿರೋ ಮನೆ ಬಂದಿದೆ, ಲ್ಯಾವಿಶ್ ಆಗಿರೋ ಮನೆ, ಒಂದು ಡೂಪ್ಲೆಕ್ಸ್ ಮನೆ ವಿತ್ ಲಿಫ್ಟ್ ಇದೆ, ಹೋಮ್ ಥಿಯೇಟ್ರ್ ಇದೆ. ಸಾಕಾಗಿದೆ ಮನೆ. ಬನ್ನಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ರಿಲೇಟಿವ್ಗೂ ತಿಳಿಸಿ. ನಾರ್ತ್ ಬೆಂಗಳೂರಲ್ಲಿ ಲಕ್ಸುರಿ ಆಗಿರೋ ಮನೆ ಬೇಕಂದ್ರೆ ಪಿ ಆರ್ ಪ್ರಾಪರ್ಟೀಸ್ ಹತ್ರ ಬನ್ನಿ. ಸೌತ್ ಬೆಂಗಳೂರಲ್ಲಿ ಲಕ್ಸುರಿ ಆಗಿರೋ ಮನೆಗಳು ಬೇಕಂದ್ರೆ ಪಿ ಆರ್ ಪ್ರಾಪರ್ಟೀಸ್ ಹತ್ರ ಬನ್ನಿ. ನಿಮಗೆ ಒಳ್ಳೆ ಮನೆಗಳಿದೆ, ಒಳ್ಳೆ ಸೆಲೆಕ್ಷನ್ ಆಗಿರೋ ಮನೆಗಳಿದೆ ನನ್ನ ಹತ್ರ. ಮಿಸ್ ಮಾಡ್ಕೊಬೇಡಿ. ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇಲ್ಲ ನಾನು ಇನ್ಸ್ಟಾಲ್ ಫಾಲೋ ಮಾಡೋಂಗಿದ್ರೆ ಫಾಲೋ ಮಾಡಿ. ಬನ್ನಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಜೂನ್ 9ನೇ ತಾರೀಕು ನಮ್ಮ ದೇಶದ ಪ್ರಧಾನಿ ಮೋದಿಯವರು 3ನೇ ಸತಿ ಪಟ್ಟಕ್ಕೇರ್ತವ್ರೆ. ಭಾರತ ಎಲ್ಲ ಪ್ರಜೆಗಳಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ 3ನೇ ಸತಿ ನನ್ನ ಮೆಚ್ಚಿನ ನಾಯಕ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾ ಇರೋದಕ್ಕೆ ಥ್ಯಾಂಕ್ಸ್ ಟು ಆಲ್. ಬನ್ನಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಈ ಪ್ರಾಪರ್ಟಿ ಬಂದು ನಿಮಗೆ ಸಾಕಾರನಾರ್ದಿಂದ ಒಂದು 2 ಕಿಲೋಮೀಟರ್ ರೇಡಿಯೇಷನಲ್ಲಿ ಸಿಗುತ್ತೆ. ತುಂಬ ಪ್ರೈಮ್ ಲೊಕೇಶನಲ್ಲಿರೋದು. 30/40 ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಡೋರು. ನಿಮಗೆ ಇದು ಗ್ರೌಂಡ್ ಫ್ಲೋರಲ್ಲಿ ಬಂದು ನಿಮಗೆ 1 BHK ವಿತ್ 2 ಕಾರ್ ಪಾರ್ಕಿಂಗ್ ಬರುತ್ತೆ. ಕಾರ್ ಪಾರ್ಕಿಂಗ್ ಅದು ನೀವು XUV ಕಾರ್ ಪಾರ್ಕಿಂಗ್ 2 ದೊಡ್ಡದಾಗಿ ಮಾಡ್ಕೊಬೋದು. ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ. ಮಿಸ್ ಮಾಡ್ಕೊಂಬಿಡಿ ಇಂಥ ಮನೆಗಳು ವಿತ್ ಲಿಫ್ಟ್ ಇರೋ ಮನೆ. ನೋಡಿ, ಇದು ಲಿಫ್ಟ್ ಜಾಗ. ಇದು ಲಿಫ್ಟ್ ಜಾಗಕ್ಕಂದರೆ ಎಂಟ್ರೆನ್ಸಲ್ಲೂ ಒಂದು ಡೋರ್ ಇಕ್ಕವ್ರೆ. ಎಲ್ಲ ಹೋದಾಗಿ ಡೋರನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು. ಬೇರೆ ಬಿಲ್ಡಿಂಗ್ಗಳಲ್ಲಿ ಡೈರೆಕ್ಟಾಗಿ ಲಿಫ್ಟೇ ಕೊಟ್ಬಿಟ್ಟಿರ್ತಾರೆ, ಹಂಗೆ ಮಾಡಿಲ್ಲ ಇಲ್ಲಿ. ಅದಕ್ಕೊಂದು ಸಪ್ರೇಟ್ ಲಾಕ್ ಮಾಡೋರೆ. ಲಾಕ್ ಮಾಡ್ಕೊಂಡು ಹೋಗ್ಬೋದು ಎಲ್ಲ ನಾವು ಹೋಗಿರೋ ಟೈಮಲ್ಲಿ. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ. ಮತ್ತು ಸುತ್ತಲೂ ನಿಮಗೆ 1.5 ಅಡಿ ಜಾಗನೂ ಬಿಟ್ಟವ್ರೆ ನಿಮ್ಗೆ ಓಡಾಡೋಕ್ಕೆ. ಇದು ಗ್ರೌಂಡ್ ಫ್ಲೋರ್ಗೆ ಹೋಗೋ ಜಾಗ. ಇಲ್ಲಿ ಇನ್ನೂ ಸಾಮಾನು ಮೆಟೀರಿಯಲ್ ಇಕ್ಕಿದ್ರು, ಅದಕ್ಕೆ ನಾನು ಆ ಮನೆ ತೋರಿಸಿಲ್ಲ. ಗ್ರೌಂಡ್ ಫ್ಲೋರು ವಿತ್ ಸೇಫ್ಟಿ ಗ್ರಿಲ್ ಕಂಪ್ಲೀಟ್ಲಿ ನಿಮಗೆ ಬಿಲ್ಡಿಂಗ್ ಫುಲ್ಲು ಸೇಫ್ಟಿ ಗ್ರಿಲ್ ಬರುತ್ತೆ. ವಿತ್ ಬೋರ್ವೆಲ್ಲು ಹಾಕೋರೆ. ಬೋರ್ವೆಲ್ಲು ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಒಳ್ಳೆ ನೀರು ಫೆಸಿಲಿಟೀಸ್. ಈ ಏರಿಯಾದಲ್ಲಿ ನೀರಿನ ಕಡಿಮೆ ಇಲ್ಲ. ಮತ್ತು CMC ವಾಟರು ಇದೆ, ಕಾವೇರಿ ವಾಟರು ಇದೆ. ತುಂಬ ಎಕ್ಸಲೆಂಟ್ ಆಗಿದೆ. ಮತ್ತು ಫ್ಲೋರಿಂಗ್ ವೈಸ್ ನೀವು ತಿಳ್ಕೊಂಡ್ರೆ ಪಾರ್ಕಿಂಗು, ಈ ಸ್ಟೆಪ್ಸ್ ಎಲ್ಲ ನಿಮಗೆ ಗ್ರೈನೇಟ್ ಯೂಸ್ ಮಾಡೋರೆ. ಆ್ಯಂಟಿಸ್ಕಿಡ್ ಆ ಗ್ರೈನೇಟ್ ಯೂಸ್ ಮಾಡೋರೆ. ಮತ್ತು ಒಳಗಡೆ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡೋರೆ. ನೋಡಿ, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡೋರೆ ಮನೆ ಒಳಗಡೆ ಎಲ್ಲ. ಫಸ್ಟ್ ಫ್ಲೋರಿಂದ ತುಂಬ ಎಕ್ಸಲೆಂಟ್ ಆಗಿದೆ. ಎಲ್ಲರೂ ಏನು ಮಾಡ್ತಾರೆ, ಈ ವಾಲ್ಗೆಲ್ಲ ನೋಡಿ, ಈ ವಾಲ್ಗೂ ಅಷ್ಟೇ ನಿಮಗೆ ಇಟಾಲಿಯನ್ ಮಾರ್ಬಲೇ ಯೂಸ್ ಮಾಡೋರೆ. ಬೇರೆಯವರೆಲ್ಲ ವೆಟ್ರಿಫೈಡ್ ಯೂಸ್ ಮಾಡಿಬಿಡ್ತಾರೆ 2x4 ಅಂಥದ್ದು. ಅಲ್ಲ, ಇವ್ರು ಮಾತ್ರ ತುಂಬ ಎಕ್ಸಲೆಂಟ್ ಮಾಡೋರೆ. ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇನ್ ನಾರ್ತ್ ಬೆಂಗಳೂರು. ನನಗೆ ಗೊತ್ತಿರೋಂಗೆ ತುಂಬ ಎಕ್ಸಲೆಂಟ್ ವರ್ಕ್ ಮಾಡ್ತಾರೆ. ಒಂದೊಂದು ಬಿಲ್ಡಿಂಗ್ ಏನಿಲ್ಲ ಅಂದ್ರೆ 1 ರಿಂದ 1.25 ವರ್ಷ ಮಾಡ್ತಾರೆ ಒಂದು ಬಿಲ್ಡಿಂಗ್ ಮುಗ್ಸೋದಕ್ಕೆ. ಇವರು ಒಂದೊಂದೇ ಬಿಲ್ಡಿಂಗ್ ಮಾಡ್ಕೊಂಬರ್ತಾರೆ. ಅದು ತುಂಬ ಎಕ್ಸಲೆಂಟ್ ಕ್ವಾಲಿಟಿ. ಮತ್ತು ಕನ್ಸ್ಟ್ರಕ್ಷನ್ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗೋಲ್ಲ. ಒನ್ ಆಫ್ ದ ಬೆಸ್ಟ್ ಬಿಲ್ಡರ್ ಅಂತ ಹೇಳ್ಬೋದು ಈ ನಾರ್ತ್ ಬೆಂಗಳೂರಿಗೆ. ನೋಡಿ, ಇದೆಲ್ಲ ಇದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡವ್ರೆ. ಮತ್ತು ಮೇನ್ ಡೋರ್ಸು, ವಿಂಡೋಸು ಎಲ್ಲ ಕಂಪ್ಲೀಟ್ಲಿ ಟೀಕ್ ವುಡ್ ಯೂಸ್ ಮಾಡೋರು. ಬೇರೆ ವುಡ್ ಎಲ್ಲೂ ಯೂಸ್ ಮಾಡಿಲ್ಲ. ನೋಡಿ, ಇದು ಮೇನ್ ಡೋರ್ದು. ಮೇನ್ ಡೋರ್ಗೆ ನಿಮಗೆ ಸೆನ್ಸರ್ ಲಾಕು ಇದೆ, ಫಿಂಗರ್ ಪ್ರಿಂಟು, ಮತ್ತು ಮಾಮೂಲಿ ಮೊಬೈಲಲ್ಲಿ ನಂಬರ್ಸ್ ಹೊಡಿಬೋದಲ್ಲ ಹಂಗೆ ಸೆನ್ಸರ್ ಲಾಕು ಪ್ಲಸ್ ನೋಡಿ ಕೋಡ್ ಲಾಕು ಎರಡೂ ಯೂಸ್ ಮಾಡ್ಬೋದು ಇದರಲ್ಲಿ. ತುಂಬ ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡೋರು ಈ ಮನೆ ಮಾತ್ರ. ನಾರ್ತ್ ಬೆಂಗಳೂರಲ್ಲಿ ಒಂದು 3-4 ಜನ ಬಿಲ್ಡರ್ ಈ ಥರ ಕಾನ್ಸೆಪ್ಟಲ್ಲಿ ಕಟ್ತಾರೆ. ತುಂಬ ಎಕ್ಸಲೆಂಟ್ ಆಗಿದೆ ಇಂಥ ಕಾನ್ಸೆಪ್ಟ್ಗಳೆಲ್ಲ. ಇವತ್ತಿನ ಟ್ರೆಂಡಲ್ಲಿ, ಇವತ್ತಿನ ಮೈಂಡ್ಸೆಟ್ಟಲ್ಲಿ ಜನಗಳಿಗೆ ಇಂಥ ಮನೇಲಿ ಇರಬೇಕು ಅನ್ನೋರಿದ್ದರೆ ತುಂಬ ಎಕ್ಸಲೆಂಟ್ ಆಗಿದೆ ಈ ಮನೆ ಮಾತ್ರ. ರೇಟ್ ಹೇಳಿಲ್ಲ ನಿಮಗೆ. 3,50,00,000 ನೆಗೋಷಿಯಬಲ್ ಇದು ಪ್ರಾಪರ್ಟಿ. 30/40 ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ನಿಮಗೆ ಅದೇ ಹೇಳೋದಲ್ಲ, ಗ್ರೌಂಡ್ ಫ್ಲೋರ್ 1 BHK ಮತ್ತು 2 ಕಾರ್ ಪಾರ್ಕಿಂಗು ಇರುತ್ತೆ. ಇದು ನೋಡಿ, ಇದು ಫಸ್ಟ್ ಫ್ಲೋರಿಂದ ಎಂಟ್ರೆನ್ಸ್. ಇದು ಫಸ್ಟ್ ಫ್ಲೋರಿಂದ ಇಲ್ಲಿಂದ ಕಂಪ್ಲೀಟ್ಲಿ ನಿಮಗೆ ಡೂಪ್ಲೆಕ್ಸ್ ಬರುತ್ತೆ. ಈ ಫ್ಲೋರಲ್ಲಿ ನಿಮಗೆ 1 ಬೆಡ್ರೂಮು, ಕಿಚನು ವಿತ್ ಪೂಜಾ ರೂಮ್ ಇರುತ್ತೆ. ಫುಲ್ಲಿ ಫರ್ನಿಷ್ಡ್ ಆಗಿದೆ ಮನೆ. ನೀವು ಮನೆಗೆ ಬರೀ ಬೆಡ್ಡು ಸಾಮಾನುಗಳು ತಂದರೆ ಸಾಕು, ಇನ್ನೆಲ್ಲ ಕಂಪ್ಲೀಟ್ಲಿ ಫಿನಿಶ್ ಆಗಿದೆ. ಕಾಟ್ ಇದೆ, ಲೈಟ್ಸ್ ಇದೆ, ಫ್ಯಾನ್ ಇದೆ, AC ಪ್ರಾವಿಷನ್ ಮಾಡವ್ರೆ. ತುಂಬ ಎಕ್ಸಲೆಂಟ್ ಆಗಿದೆ. ನೋಡಿ, ನಿಮಗೆ ಈ ಫ್ಲೋರ್ಗೆ ಇಲ್ಲಿಂದ ಲಿಫ್ಟು ಪ್ರಾವಿಷನ್ ಆಗುತ್ತೆ. ಲಿಫ್ಟ್ಗಳು ಇದು ಎಂಟ್ರೆನ್ಸ್ ಆಫ್ ದ ಹಾಲ್. ಇದು ಹಾಲಲ್ಲೂ ಅಷ್ಟೇ ನೋಡಿ, ನಿಮಗೆ ತುಂಬ ಎಕ್ಸಲೆಂಟಾಗಿ ಫಾಲ್ ಸೀಲಿಂಗಿಂದ ಹಿಡ್ದು TV ಕ್ಯಾಬಿನೆಟ್ಸಿಂದ ಹಿಡಿದು ತುಂಬ ಎಕ್ಸಲೆಂಟ್ ಇದೆ. ಈ ಫ್ಲೋರಿಂದ ನಿಮಗೆ ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರು 3 BHK ಡೂಪ್ಲೆಕ್ಸ್ ಇರುತ್ತೆ. ಪ್ಲಸ್ ಹೋಮ್ ಥಿಯೇಟ್ರ್ ರೂಮ್ ಇರುತ್ತೆ. ಮೇಲ್ಗಡೆ ಒಂದು ಸಿಟ್ಔಟು ಇದೆ. ಸಾಕಾಗಿದೆ ಮನೆ.
ಅಂದರೆ ಸಿಟ್ಔಟು ಮಾಡ್ಕೊಬೋದು, ಪ್ಲಸ್ ಒಂದು ರೂಮು ನಿಮಗೆ ಗೆಸ್ಟ್ ರೂಮಾಗ ಮಾಡ್ಬೋದು, ಜಿಮ್ ರೂಮಾಗನ ಮಾಡ್ಕೊಬೋದು. ಹಾಗೆ ಮಾಡೋರೆ. ಆಲ್ಮೋಸ್ಟ್ ನಿಮಗೆ 4 ಬೆಡ್ರೂಮ್ ಸಿಕ್ಬಿಡುತ್ತೆ ಇಲ್ಲಿ. ನೋಡಿ, ಇದು ಲಿಫ್ಟ್ ಪ್ರಾವಿಷನ್ ಕೆಳಗಡೆ ಫ್ಲೋರಿಂದ ನಿಮಗೆ ಲಿಫ್ಟ್ ಪ್ರಾವಿಷನ್ ಇದೆ. ಪೂಜಾ ರೂಮು ನಾರ್ತ್ ಈಸ್ಟ್ ಕಾರ್ನರಲ್ಲಿ, ವೆಂಟಿಲೇಷನ್ಗೋಸ್ಕರ ಎಲ್ಲ ವಿಂಡೋಸು, ಕಿಚನ್ನು. ಇವತ್ತಿನ ಟ್ರೆಂಡ್, ಇವತ್ತಿನ ಕಾನ್ಸೆಪ್ಟಲ್ಲಿ ಏನಿದೆ, ಈ ಕಿಚನ್ಗಳ್ದು ಮತ್ತು ಬೆಡ್ರೂಮ್ಸು ಎಲ್ಲ ತುಂಬ ಎಕ್ಸಲೆಂಟ್ ಆಗಿದೆ. ಇವತ್ತಿನ ಏನು ಕಾನ್ಸೆಪ್ಟ್ ಇದೆ ಸೇಮ್ ಕಾನ್ಸೆಪ್ಟಲ್ಲಿ ಇವತ್ತಿನ ಇದ್ರಲ್ಲಿ ಮಾಡವ್ರೆ. ತುಂಬ ಎಕ್ಸಲೆಂಟ್ ಆಗಿದೆ. ಕಿಚನ್ ಎಲ್ಲ ಚಿಕ್ಕದಾಗಿ ಒಂದು ಡೈನಿಂಗ್ ಏರಿಯಾ ಸಿಗುತ್ತೆ ನಿಮಗೆ. ಮತ್ತು ಹಿಂದೆ ಅಲ್ಲಿ ಡೋರ್ ತೆಗೆದಿದ ತಕ್ಷಣ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟು, ಇಲ್ಲ ಅಲ್ಲೊಂದು ಎಕ್ಸ್ಟ್ರಾ ವಾಶ್ ಬೇಷನ್ ತೊಳ್ಕೊಳಕ್ಕೆ ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ. ವಿಸಿಟ್ ಮಾಡಿ, ಮಿಸ್ ಮಾಡ್ಕೊಬೇಡಿ. ಇಂಥ ಮನೆಗಳು ತುಂಬ ಇದೆ ನಾರ್ತ್ ಬೆಂಗಳೂರಲ್ಲಿ ನನ್ನ ಹತ್ರ, ಮತ್ತು ಸೌತ್ ಬೆಂಗಳೂರಲ್ಲಿದೆ. ಯಾರಿಗಾನ ನಾರ್ತ್ ಬೆಂಗಳೂರು, ಸೌತ್ ಬೆಂಗಳೂರಲ್ಲಿ ಲಕ್ಸುರಿ ಆಗಿರೋ ಡೂಪ್ಲೆಕ್ಸ್ ಮನೆಗಳು ಬೇಕಂದರೆ PR ಪ್ರಾಪರ್ಟೀಸ್ಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಎಕ್ಸಲೆಂಟ್ ಆಗಿದೆ ಎಲ್ಲ. ನೋಡಿ, ಸ್ಮೂತ್ ಟಚ್, ಫೆದರ್ ಟಚ್ ಇಂಟೀರಿಯಲ್ ವರ್ಕ್ ಇದೆಲ್ಲ. ತುಂಬ ಎಕ್ಸಲೆಂಟಾಗಿ ಮಾಡವ್ರೆ. ಮನೆ ಮಾತ್ರ ಮಸ್ತಾಗಿದೆ. ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದಕ್ಕೆ ಆ ಮನೆಗೆ, ಮತ್ತು ಈ ಇಂಟೀರಿಯಲ್ ಡಿಸೈನಿಂಗ್ ಮಾಡಿರೋದಕ್ಕೆ ಸೂಪರಾಗಿದೆ. ಮನೆಗೆ ಬಂದವರು ನೋಡಿದವ್ರು ಒಂದು ಪೀಸ್ ಆಫ್ ಮೈಂಡ್ ಈ ಮನೆಗಳಲ್ಲಿ ಸಿಗುತ್ತೆ ನಿಮಗೆ. ನೋಡಿ, ಗ್ರಾಸರಿ ಇಟ್ಕೊಳಕ್ಕೂ ನಿಮಗೆ ಜಾಗ ಮಾಡಿಕೊಟ್ಟವ್ರು ಇದರಲ್ಲಿ ಕಬೋರ್ಡ್ಸಲ್ಲಿ. ಈ ಕಿಚನ್ ಕ್ಯಾಬಿನೆಟ್ಸ್ ಮಾಡೋರಲ್ಲ, ಸಕ್ಕತ್ತಾಗಿದೆ, ಸೂಪರಾಗಿದೆ ನೋಡೋದಕ್ಕೆ. ತುಂಬ ಎಕ್ಸಲೆಂಟ್ ಆಗಿದೆ. ಇದು ನೋಡಿ, ಸ್ವಲ್ಪ ಇದು ಕೊಟ್ಟವ್ರು ವಾಶ್ ಬೇಷನ್. ಇಲ್ಲೊಂದು ವಾಶ್ ಬೇಷನ್ ಬರುತ್ತೆ. ಮತ್ತು ಇಲ್ಲಿ ಬೇಕಂದರೆ ನೀವು ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಇಲ್ಲೇ ಯೂಸ್ ಮಾಡ್ಕೊಬೋದು ನೀವು. ವಿತ್ ಸೇಫ್ಟಿ ಗ್ರಿಲ್ ಯೂಸ್ ಮಾಡವ್ರೆ. ಕಂಪ್ಲೀಟ್ಲಿ ಮನೆಗೆ ಒಂದು ಸತಿ ಕೆಳಗಡೆ ಗೇಟ್ ಲಾಕ್ ಆಯಿತು ಅಂದರೆ ನಿಮಗೆಲ್ಲೂ ಹೊರಗಡೆ ಬರೋಷ್ಟು ಜಾಗ ಇಲ್ಲ. ಕಂಪ್ಲೀಟ್ಲಿ ಸೇಫ್ಟಿ ಗ್ರಿಲ್ ಯೂಸ್ ಮಾಡವ್ರೆ. ನೋಡಿ, ತುಂಬ ಎಕ್ಸಲೆಂಟಾಗಿ ಕಾಣಿಸುತ್ತೆ. ಹಾಲು, ಕಿಚನು, ಬೆಡ್ರೂಮು. ನೋಡಿ, ಡೈನಿಂಗ್ ಏರಿಯಾದಲ್ಲೂ ಫ್ಯಾನ್ ಇದೆ. ಈ ಚಿಕ್ಕದಾಗಿ ಒಂದು ಡೈನಿಂಗ್ ಟೇಬಲ್ ಹಾಕೊಬೋದು. ಸಾಕಾಗಿದೆ ಮನೆ ಮಾತ್ರ. ಪೂಜಾ ರೂಮು ತೋರಿಸ್ಬಿಡ್ತೀನಿ ಬನ್ನಿ. ಪೂಜಾ ರೂಮು ಎಕ್ಸಲೆಂಟಾಗಿ ಮಾಡವ್ರೆ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಪೂಜಾ ರೂಮು. ನೋಡಿ, ಈ ಏರಿಯಾ ಡೈನಿಂಗ್ ಏರಿಯಾ ಚಿಕ್ಕದಾಗಿ ಒಂದು ಡೈನಿಂಗ್ ಇಕ್ಕೊಬೋದು. ಒಂದು 4 ಸೀಟರ್ಸ್ ಡೈನಿಂಗು. ಇದು ಪೂಜಾ ರೂಮು. ಕಂಪ್ಲೀಟ್ಲಿ ಗ್ಲಾಸ್ ವಿತ್ ಟೀ ಕುಡ್ಡಲ್ಲಿ ಮಾಡೋರು ಇದು. ನೋಡಿ, ಫ್ಲೋರಿಂಗ್ ಕ್ಲೀನಿಂಗ್ ಇರುತ್ತೆ ಎಲ್ಲ ಇಟಾಲಿಯನ್ ಮಾರ್ಬಲೇ ಯೂಸ್ ಮಾಡಿರೋದು. ಹೊಸ ಕಾನ್ಸೆಪ್ಟಲ್ಲಿ ಆ ರೂಫ್ಗೂ ಟಚ್ ಆಗಿಲ್ಲ ಮೇಲ್ಗಡೆ. ಆಲ್ಮೋಸ್ಟ್ ನಿಮಗೆ ಒಂದು 8.5 ಅಡಿ ಹೈಟಲ್ಲಿ ಕ್ಲೋಸ್ ಮಾಡೋರು ಅದನ್ನು. ಯಾಕಂದರೆ ಪೂಜಾ ರೂಮು ತುಂಬ ಹೈಟಲ್ಲಿ ಇರಬಾರ್ದು, ಮೇಲ್ಗಡೆ ತುಳಿಬಾರ್ದು ಪೂಜಾ ರೂಮ್ನ ಅಂದ್ಬಿಟ್ಟು ಒಂದು ಇದಲ್ಲಿ ಮಾಡವ್ರೆ ಕಾನ್ಸೆಪ್ಟಲ್ಲಿ. ತುಂಬ ಎಕ್ಸಲೆಂಟ್ ಆಗಿದೆ ಮನೆ. 3.5 ಕೋಟಿ ಬಜೆಟಲ್ಲಿರೋರು ದಯವಿಟ್ಟು ಈ ಮನೆ ವಿಸಿಟ್ ಮಾಡ್ಬೋದು. ವಿತ್ ಲಿಫ್ಟ್ ಇದೆ ನಿಮಗೆ, ಹೋಮ್ ಥಿಯೇಟರ್ ರೂಮ್ ಇದೆ. ಸಾಕಾಗಿದೆ ಮನೆ. ಬನ್ನಿ ಇನ್ನು ಬೆಡ್ರೂಮ್ಸ್ ನೋಡೋಣ. ಇದೊಂದು ಚಿಕ್ಕ ಬಾಲ್ಕನಿ ಇದೆ. ಆ್ಯಸ್ ಇಟ್ ಈಸ್ ಈ ಫ್ಲೋರಲ್ಲಿ ಏನು ನೋಡಿಸಿನ ಬಾಲ್ಕನಿಗಳು ಎಲ್ಲ ಫ್ಲೋರಲ್ಲೂ ಅದೇ ಥರ ಇದೆ ಬಾಲ್ಕನಿಗಳು. ನಿಮ್ಗೆ ಆಚೆಗಡೆ ಹೊತ್ತು ಸಾಯಂಕಾಲದ ಹೊತ್ತು ಆಚೆಗಡೆ ಬಂದು ಕೂತ್ಕೊಳ್ಳೋಂಥ ಚಿಕ್ಕದ ಒಂದು ಸಿಟ್ಔಟು ಥರ ಒಂದು ಬಾಲ್ಕನಿ ಇದೆ. ಇಲ್ಲೂ ನಿಮಗೆ ಫಾಲ್ ಸೀಲಿಂಗ್ ಮಾಡಿ ಲೈಟ್ಸ್, LED ಲೈಟ್ಸ್ ಯೂಸ್ ಮಾಡವ್ರೆ. ಇಲ್ಲೂ ವಾಲ್ ಅಷ್ಟೇ ನಿಮಗೆ. ವಾಲ್ಸ್ ಎಲ್ಲ ಇಲ್ಲೂ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡವ್ರೆ. ಮತ್ತು ಫ್ಲೋರಿಂಗ್ ಗ್ರೈನೇಟ್ ಯೂಸ್ ಮಾಡವ್ರೆ, ಆ್ಯಂಟಿ ಸ್ಕಿಡ್ಡು. ಈ ಫ್ಲೋರಲ್ಲಿ ಇನ್ನೊಂದು ನಿಮಗೆ ಒಂದು ಬೆಡ್ರೂಮ್ ಬರುತ್ತೆ, ಚಿಕ್ಕ ಬೆಡ್ರೂಮು. ಯಾರನ್ನ ವಯಸ್ಸಾದವರು ಇಲ್ಲ ಗೆಸ್ಟ್ ರೂಮು ಏನನ್ನ ಯೂಸ್ ಮಾಡ್ಕೊಬೋದು ಈ ಬೆಡ್ರೂಮ. ಇದೊಂದು ಸ್ಟೋರೇಜ್ ಯೂನಿಟು. UPS ಪಾಯಿಂಟ್ಗನ ಇಲ್ಲ ಏನಾನ ಸ್ಟೋರೇಜ್ ಯೂಸ್ ಮಾಡ್ಕೊಳಕನ ಯೂಸ್ ಮಾಡ್ಕೊಬೋದು. ಇದನ್ನು ಮೆಟ್ಲು ಕೆಳಗಡೆ ಜಾಗನ ಯೂಸ್ ಮಾಡೋರು. ಎಲ್ಲೂ ವೇಸ್ಟ್ ಮಾಡದಿರ ಒಂದು ಸ್ಟೋರೇಜ್ ಯೂನಿಟ್ ಥರ ಕೊಟ್ಟವ್ರು ಇಲ್ಲಿ. ಈ ಫ್ಲೋರಲ್ಲಿ ಇದೊಂದು ಬೆಡ್ರೂಮ್ ಬರುತ್ತೆ, ಫಸ್ಟ್ ಬೆಡ್ರೂಮ್ ಇದು. ಫಸ್ಟ್ ಬೆಡ್ರೂಮ್ಗೆ ಇದೊಂದು ಕಾಮನ್ ಟಾಯ್ಲೆಟು ಅಷ್ಟೇ ನಿಮಗೆ. ಅಲ್ಲ ವಾಲ್ ಮೌಂಟೆಡ್ ಕಮೋಡ್ಸು ವಿತ್ 9.5 ಅಡಿ ನಿಮಗೆ ಟೈಲ್ಸ್ ಇರುತ್ತೆ ಮೇಲ್ಗಡೆವರೆಗೂ. ಎಲ್ಲೂ ನಿಮಗೆ ಪೇಂಟಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ. ಫುಲ್ ಫ್ಲೋರ್ ಮೇಲೆ ಟಾಪ್ ಫ್ಲೋರ್ವರೆಗೂ ನಿಮಗೆ ಟೈಲ್ಸ್ ಯೂಸ್ ಮಾಡವ್ರೆ. ಇದು ಗ್ರೌಂಡ್ ಫ್ಲೋರ್ ಒಂದು ಬೆಡ್ರೂಮು. ಗ್ರೌಂಡ್ ಫ್ಲೋರ್ ಬೆಡ್ರೂಮಲ್ಲಿ ನಿಮ್ಮ ಕಾಟು ಗೀಟು ಎಲ್ಲ ಸೆಟಪ್ ಆಗಿದೆ. ಜಸ್ಟ್ ಒಂದು ಬೆಡ್ ತೊಗೊಂಬರ್ಬೇಕು ಅಷ್ಟೇ ನಿಮಗೆ. ಇಲ್ಲಿ ಕಂಪ್ಲೀಟು ವಾರ್ಡ್ರೂಫಿಂದ ಹಿಡ್ದು ಕಾಟಿಂದ ಹಿಡ್ದು ಎಲ್ಲ ಸೆಟಪ್ ಆಗಿದೆ. 5x6 ಇದೆ ಸೈಜ್ ಇದು ಆಲ್ಮೋಸ್ಟು.
ನೋಡಿ ವಾರ್ಡ್ರೋಬ್ಸು ಅಷ್ಟೇ, ನಿಮ್ಗೆ ಅಪ್ ಟು 10 ಫೀಟ್ ಗಂಟ ವಾರ್ಡ್ರೋಬ್ಸ್ ಇರುತ್ತೆ. ಎಲ್ಲ ಫಿಟ್ ಆಗಿದೆ. ಎ ಸಿಗಳು ಒಂದು ಫಿಟ್ ಆಗಿಲ್ಲ, ಫ್ಯಾನ್ಸು ಗೀನ್ಸ್ ಎಲ್ಲ ಕಂಪ್ಲೀಟ್ಲಿ ಫಿಟ್ ಆಗಿದೆ. ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ. ನೀವು ಇಂಟೀರಿಯಲ್ ನೋಡೋದ್ರೆ ಈ ಮನೆ ಒಳಗಡೆ ಸುಸ್ತಾಗಬೇಕು, ಹಂಗೆ ಮಾಡೋ ಇಂಟೀರಿಯಲ್ ವರ್ಕ್ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ. ವಿಂಡೋಸ್ ಎಲ್ಲ ಕಂಪ್ಲೀಟ್ಲಿ ಟೀಕ್ ವುಡ್, ಎಲ್ಲೂ ಬೇರೆ ವುಡ್ ಯೂಸ್ ಮಾಡಿಲ್ಲ ಇವರು. ತುಂಬ ಎಕ್ಸಲೆಂಟಾಗಿ ಮಾಡೋರ ಮನೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ಗೂ ಅಷ್ಟೇ ಆ್ಯಂಟಿ ಸ್ಕಿಡ್ ಗ್ರೈನೇಟ್ ಯೂಸ್ ಮಾಡೋರು. SS ರೈಲಿಂಗ್ ವಿತ್ ಗ್ಲಾಸು. ನೋಡಿ ನಿಮಗೆ ಟಾಪ್ ಫ್ಲೋರ್ ಗಂಟ ಫುಲ್ಲು ಲೈಟಿಂಗ್ ಸೆಟ್ಟಿಂದ ಹಿಡ್ದು, ಜೂಮರ್ ಲೈಟಿಂದ ಹಿಡ್ದು ಮಸ್ತಾಗಿದೆ ಮನೆ. ಯಾರಿಗಾನ ಬಂದರೆ ಮಾತ್ರ ಮನೆ ಒಳಗಡೆ ಪೀಸ್ ಆಫ್ ಮೈಂಡ್ ಹಂಗಿರೋ ಸಖತ್ತಾಗಿದೆ ಮನೆ ಮಾತ್ರ. ನೋಡಿ ಗ್ರೈನೇಟ್ ಯೂಸ್ ಮಾಡವ್ರೆ. ಸ್ಟೆಪ್ಸ್ ಹತ್ರನೂ ಲೈಟ್ಗಳು ಯೂಸ್ ಮಾಡವ್ರೆ. ಇಂಟೀರಿಯಲ್ ವರ್ಕ್ ಡಿಸೈನಿಂಗ್ ಮಾತ್ರ ಈ ಮನೆಗೆ ತುಂಬ ಎಕ್ಸಲೆಂಟ್ ಆಗಿದೆ. ವಿಸಿಟ್ ಮಾಡಿ, ಬೇಗ ಆಗೋಗ್ಬಿಡತ್ತೆ ಈ ಮನೆ ಮಾತ್ರ, ಇರಲ್ಲ. ಸ್ವಲ್ಪ ಬೇಗ ವಿಸಿಟ್ ಮಾಡಿ, ಯಾರನ್ನು ಬೇಕಂದವರು ಮಿಸ್ ಮಾಡ್ಕೊಬೇಡಿ. ನೋಡಿ ಡೂಪ್ಲೆಕ್ಸಲ್ಲಿ ಇದು ಫಸ್ಟ್ ಫ್ಲೋರು. ಈ ಫಸ್ಟ್ ಫ್ಲೋರ್ ನೋಡಿ ಲಿಫ್ಟ್ ಇಲ್ಲಿ ಗಂಟೆ ಬರುತ್ತೆ ನಿಮಗೆ. ಇಲ್ಲೊಂದು ಟೇಬಲ್ ಕೊಟ್ಟವರು, ಅದು ಸ್ಟಡಿ ಟೇಬಲನ್ನು ಯೂಸ್ ಮಾಡ್ಕೊಬೋದು, ಇಲ್ಲ ಬೇರೆ ಇನ್ನೇನಕ್ಕೂ ಯೂಸ್ ಮಾಡ್ಕೊಬೋದು ಅದನ್ನು. ನೋಡಿ ಇಂಟೀರಿಯಲ್ ವರ್ಕ್ ನೋಡಿ, ಕಾನ್ಸೆಪ್ಟು ತುಂಬ ಎಕ್ಸಲೆಂಟಾಗಿ ಮಾಡೋರು ಈ ಮನೇಲಿ ಮಾತ್ರ. ಈ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮ್ ಮಾಡ್ಬೋದು, ಆದರೆ ಅದೊಂದು ಸ್ವಲ್ಪ ಆ ಕಡೆ ಬೆಡ್ರೂಮ್ ಚಿಕ್ಕದಾಗಿದೆ. ಈ ಬೆಡ್ರೂಮ್ ತುಂಬ ಎಕ್ಸಲೆಂಟಾಗಿ ದೊಡ್ಡದಾಗಿದೆ ಮಾತ್ರ ಈ ಫ್ಲೋರಲ್ಲಿ ಅಷ್ಟೇ. ಮತ್ತು ನಿಮಗೆ ಡ್ರೆಸ್ಸಿಂಗ್ ಏರಿಯಾನು ತುಂಬ ಎಕ್ಸಲೆಂಟ್ ಆಗಿದೆ. ಬಾಲ್ಕನಿ ಕೆಳಗಡೆ ತೋರಿಸ್ನಲ್ಲ, ಆ್ಯಸ್ ಇಟ್ ಈಸ್ ಕೆಳಗಡೆನೂ ಈ ಫ್ಲೋರಲ್ಲೂ ಬಾಲ್ಕನಿ ಇರುತ್ತೆ. ಈ ಫ್ಲೋರಲ್ಲಿ ನಮ್ಮ ಬಾಲ್ಕನಿ ತೆಗ್ದಿಲ್ಲ. ನೋಡಿ ಫ್ಯಾನಿಂದ ಹಿಡ್ದು ಇಂಟೀರಿಯಲ್ ನೋಡಿ ಸಖತ್ತಾಗಿದೆ. ಇಂಟೀರಿಯಲ್ಲು ಕಾಟು ಗೀಟು ಎಲ್ಲ ರೆಡಿಯಾಗಿದೆ. ಡ್ರೆಸ್ಸಿಂಗ್ ಏರಿಯಾ ನೋಡ್ಬಿಟ್ರಂತೂ ಇನ್ನೂ ಸಖತ್ತಾಗಿದೆ. ಮತ್ತು ಅದನ್ನು ಮಾಡಿರೋ ಕಬೋರ್ಡ್ಸ್ ಮಾಡೋರೆಲ್ಲ ತುಂಬ ಎಕ್ಸಲೆಂಟ್. ತೋರಿಸ್ತೀನಿ ನೋಡಿ, ಅದನ್ನು ಅಷ್ಟದಲ್ಲಿ ನೋಡ್ಕೊಳ್ಳಿ. ಮತ್ತು ಇದೆಲ್ಲ ವುಡನ್ ಫ್ಲೋರಿಂಗ್ ಯೂಸ್ ಮಾಡವ್ರೆ. ಈ ಬೆಡ್ರೂಮ್ ನೋಡಿದ್ರೇ ನೀವು ಒಂಥರ ಶಾಕ್ ಹೋಗ್ತೀರ, ಅಷ್ಟು ಚೆನ್ನಾಗಿದೆ ಬೆಡ್ರೂಮ್. ತುಂಬ ಎಕ್ಸಲೆಂಟ್ ಆಗಿದೆ. ವುಡನ್ ಫ್ಲೋರಿಂಗು, ಈ ಲೈಟಿಂಗ್ ಸೆಟ್ಟಿಂದ ಹಿಡ್ದು ಇಲ್ಲೊಂದು ಚಿಕ್ಕದಾಗಿ ಕಬೋರ್ಡ್ ಮಾಡೋರು, ನಿಮಗೆ ಏನೇನು ಯೂಸ್ ಮಾಡ್ಕೊಬೋದು. ಬುಕ್ಸ್ ಹೋಗಿ ಸಿಕ್ಕೊಂಡು ಹಂಗೆ ಒಂಥರ ಚಿಕ್ಕದಾಗೆ ಕಬೋರ್ಡ್ ಯೂಸ್ ಮಾಡೋರು ಇಲ್ಲಿ. ಬನ್ನಿ ಡ್ರೆಸ್ಸಿಂಗ್ ಏರಿಯಾನೇ ಮೇನ್ ಈ ಬೆಡ್ರೂಮಲ್ಲಿ ಸಖತ್ತಾಗಿದೆ ಮಾಡವ್ರೆ. ಡ್ರೆಸ್ಸಿಂಗ್ ಏರಿಯಾ ಸಪ್ರೇಟ್ ಆಗಿದೆ. ಫುಲ್ ಕಂಪ್ಲೀಟ್ಲಿ ಇಟಾಲಿಯನ್ ಮಾರ್ಬಲ್ಲು. ಡ್ರೆಸ್ಸಿಂಗ್ ಏರಿಯಾ ಕಬೋರ್ಡ್ಸ್ ನೋಡಿ ತುಂಬ ಎಕ್ಸಲೆಂಟ್ ಆಗಿದೆ. ಇದು ಮಾತ್ರ ನಿಮ್ಗೆ ಆಲ್ಮೋಸ್ಟ್ 10 ಅಡಿ ಗಂಟನೂ ನಿಮಗೆ ಈ ಕಬೋರ್ಡ್ಸ್ ಬಂದ್ಬಿಡುತ್ತೆ. ಇದು ಇಂಟರ್ ಬೆಂಗಳೂರು ಎಲ್ಲ ಕನ್ಸ್ಟ್ರಕ್ಷನ್ ಇದ್ರೆ ನೋಡಿ ಮಾಡಿಕೊಡ್ತೀನಿ. ಮತ್ತು ನಿಮ್ಮ ಪ್ರಾಪರ್ಟಿಗಳು ಸೇಲ್ಗಿದ್ರೆ ದಯವಿಟ್ಟು ತಿಳಿಸಿ ನನಗೆ. PR ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಇದೆ PR ಪ್ರಾಪರ್ಟೀಸ್ ಅಂತ, ಅದಕ್ಕೂ ಮಿಸ್ ಇಲ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ವಾಟ್ಸಪ್ ಗ್ರೂಪ್ ಇದೆ ನಂದು ಡಿಸ್ಕ್ರಿಪ್ಷನಲ್ಲಿ, ಅದಕ್ಕೆ ಜಾಯ್ನ್ ಆಗ್ಬೋದು. ಹೊಸ ಪ್ರಾಪರ್ಟಿಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಸೌತ್ ಬೆಂಗಳೂರಲ್ಲಿ ನೋಡಿದವರು ಸೌತ್ ಬೆಂಗಳೂರಾಗಿ, ನಾರ್ತ್ ಬೆಂಗಳೂರಲ್ಲಿ ನೋಡಿದವರು ನಾರ್ತ್ ಬೆಂಗಳೂರಾಗಿ. ನಿಮ್ಮ ಸಪೋರ್ಟ್ ಇದ್ದರೆ ನಿಮಗೋಸ್ಕರ ಒಳ್ಳೆ ಪ್ರಾಪರ್ಟಿ ಕೊಡ್ತೀನಿ. ಲೀಗಲ್ ಆ್ಯಂಡ್ ಪಕ್ಕ ಇರೋ ಪ್ರಾಪರ್ಟಿಗಳು ಮಾತ್ರ ತೋರಿಸ್ತೀನಿ. ಟೈಮ್ ವೇಸ್ಟ್ ಮಾಡಲ್ಲ ಯಾರ್ದೂ. ಜೆನ್ಯೂನ್ ಆಗಿರೋ ಪ್ರಾಪರ್ಟೀಸ್ ಮಾತ್ರ ಕೊಡ್ತೀನಿ. ನೋಡ್ತಾ ಇದೆ ಬೆಡ್ರೂಮು. ಈ ಬೆಡ್ರೂಮಲ್ಲಿ ಇದೊಂದು ಬಾತ್ರೂಮ್ಗೆ ನೋಡಿ ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಸಪ್ರೇಟಾಗಿ ಮಾಡವ್ರೆ. ತುಂಬ ಎಕ್ಸಲೆಂಟಾಗಿ ಕಾನ್ಸೆಪ್ಟ್ ಮಾಡವ್ರೆ. ಇವತ್ತಿನ ಟ್ರೆಂಡಿಂಗು, ಇವತ್ತಿನ ಮಾಡಲಲ್ಲಿ ಈ ಮನೆ ಇದೆ. ಮಿಸ್ ಮಾಡ್ಕೊಬೇಡಿ. ಇಂಥ ಮನೆಗಳ್ನ ಕಮ್ಮಿ ಬರೋದು, ಅದು ಪ್ಲಸ್ ಇಂಥ ಬಿಲ್ಡರ್ ಕನ್ಸ್ಟ್ರಕ್ಷನು ಕಮ್ಮಿ ಬರೋದು. ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಇರಬೇಕು ನಿಮಗೆ. ಅಷ್ಟು ದುಡ್ಡು ಕೊಟ್ಟು 3.5 ಕೋಟಿ ಕೊಟ್ಟು ಕನ್ಸ್ಟ್ರಕ್ಷನಲ್ಲಿ ಅಂದರೆ ವೇಸ್ಟ್ ಆಗುತ್ತೆ. 3.5 ಕೋಟಿಗೆ ತೆಗ್ದಂಥ ಮನೆ ಇದು. ಈ ಫ್ಲೋರಲ್ಲಿ 2 ಬೆಡ್ರೂಮ್ ಹೇಳಲ್ಲ, ಒಂದು ಆಯ್ತು. ಇವಾಗ ಇನ್ನೊಂದು ಬೆಡ್ರೂಮ್ಗೆ ಹೋಗೋಣ ಬನ್ನಿ. ಈ ಬೆಡ್ರೂಮಲ್ಲಿ ಸೇಮ್ ಕಾನ್ಸೆಪ್ಟು ವಿತ್ ಕಾಟಿಂದ ಹಿಡ್ದು, ಫಾಲ್ ಸೀಲಿಂಗಿಂದ, ಫ್ಯಾನಿಂದ ಹಿಡ್ದು, ಲೈಟಿಂಗ್ಸಿಂದ ಹಿಡ್ದು, ಕಬೋರ್ಡ್ಸು, ಕಂಪ್ಯೂಟರ್ ಟೇಬಲ್ ಇದೆ ಇದರಲ್ಲಿ. ನೋಡಿ ಇದೊಂದು ಬೆಡ್ರೂಮು. ವಾಲ್ ಪ್ಯಾನಲಿಂಗು ಮಾತ್ರ, ವಾಲ್ಪೇಪರ್ಸ್ ಮಾತ್ರ ಸಖತ್ತಾಗಿ ಯೂಸ್ ಮಾಡವ್ರೆ. ಬೆಡ್ರೂಮ್ ತೆಗ್ದಂಗಿದೆ ವಾಲ್ಪೇಪರ್ಸು.
ನೋಡಿ ಬೆಡ್ಡಿಂದ ಇಂಟೀರಿಯರ್ ವರ್ಕ್ ಮಾಡೋರಲ್ಲ ಸೂಪರ್. ಯಾರೋ ಆರ್ಕಿಟೆಕ್ಟ್ ಒಳ್ಳೆ ಡಿಸೈನಲ್ಲಿ ಕೊಟ್ಟವ್ರು. ಇದನ್ನು ಮಾತ್ರ ಸಖತ್ತಾಗಿದೆ ಮನೆ. ಇಂಥ ಮನೆ ಕಟ್ಸ್ಕೊಬೇಕಂದ್ರೂ ಹೇಳಿ ದಯವಿಟ್ಟು ಕಟ್ಸ್ಕೊಡ್ತೀರಿ. ಸೇಮ್ ಆ್ಯಸ್ ಇಟ್ ಈಸ್ ಬೇಕಂದ್ರೆ ಕಟ್ಸ್ಕೊಡ್ತೀರಿ. ಕಾಲ್ ಮಾಡಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಬನ್ನಿ, ವಿಸಿಟ್ ಮಾಡಿ. ಈ ಮನೆ ಒಂದು ಸತಿ ನೋಡಿ ಬೇಕಂದ್ರೆ ಇನ್ನೊಂದು ಮನೆ ಕಟ್ಕೊಡ್ಬೋದು ನಾವು. ಎಂಟರ್ ಬೆಂಗಳೂರು ಎಲ್ಲನೇ ಇದ್ದರೆ ಹೇಳಿ ಕನ್ಸ್ಟ್ರಕ್ಷನ್ ಮಾಡ್ಕೊಡೋಕೆ ನಾವು ಇದ್ದೀರಿ. ಇದಕ್ಕೂ ಅಷ್ಟೇ ಡ್ರೆಸ್ಸಿಂಗ್ ಏರಿಯಾ, ವಾಕಿಂಗ್ ಕ್ಲಾಸೆಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಏನು ನೋಡಿದ್ರೆ ಅದೇ ಥರ ನಿಮಗೆ 10 ಅಡಿ ಹೈಟ್ಗೆ ಕಬೋರ್ಡ್ಸ್ ಇದೆ. ಇದರಲ್ಲಿ ಇಂಟೀರಿಯರ್ ವರ್ಕು. ವಿತ್ ಅಟ್ಯಾಚ್ ಬಾತ್ರೂಮ್ಸು, ವಿತ್ ಡ್ರೈ ಏರಿಯಾ, ವೆಟ್ ಏರಿಯಾ ಎರಡು ಸಪ್ರೇಟಾಗಿ ಮಾಡವ್ರೆ. ವಿತ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ, ಯಾವುದೂ ಲೋಕಲ್ ಫಿಟ್ಟಿಂಗ್ಸ್ ಇಲ್ಲ ಈ ಮನೇಲಿ. ಕಂಪ್ಲೀಟ್ಲಿ ಜಾಗ್ವಾರ್ ಫಿಟ್ಟಿಂಗ್ಸು. ಕಂಪ್ಲೀಟ್ಲಿ ನಿಮಗೆ ಇಟಾಲಿಯನ್ ಮಾರ್ಬಲು, ಟೀಕ್ ವುಡ್ಡು ಎಲ್ಲ ಫಿಟ್ಟಿಂಗ್ಸ್ ಆಗಬೇಕು. ಫೈನಲ್ ಫಿಟ್ಟಿಂಗ್ಸ್ ಒಂದಾದರೆ ಎಲ್ಲ ಆಗ್ಬಿಡುತ್ತೆ. ಈ ಡೂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರ್ ಆಯ್ತಲ್ಲ, ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಹೋಮ್ ಥಿಯೇಟರ್ ರೂಮು, ಸಖತ್ತಾಗಿದೆ ಹೋಮ್ ಥಿಯೇಟರ್ ರೂಮು. ಒಂದು ಮನೆಗೆ ಆಗೋಷ್ಟು ಹೋಮ್ ಥಿಯೇಟರ್ ರೂಮು, ಒಂದು 6 ಸೀಟರ್ ಅಷ್ಟು ಹೋಮ್ ಥಿಯೇಟರ್ ರೂಮು. ಎಂಟರ್ ಬೆಂಗಳೂರು ಎಲ್ಲನ ಪ್ರಾಪರ್ಟಿ ಸೇಲ್ಗಿದ್ರೆ ದಯವಿಟ್ಟು ಹೇಳಿ, ಟ್ರೈ ಮಾಡ್ತೀನಿ ನಮ್ಮ ಕಡೆಯಿಂದ ಸೇಲ್ ಮಾಡ್ಕೊಡೋದಕ್ಕೆ. ಅದು ನಾರ್ತ್ ಬೆಂಗಳೂರು ಮತ್ತು ಸೌತ್ ಬೆಂಗಳೂರು ಸ್ಪೆಷಲಿ ಇದ್ದರೆ ಹೇಳಿ, ಕ್ಲೈಂಟ್ಸು ರೆಡಿ ಇದ್ದಾರೆ ನನ್ನ ಹತ್ರ. ನಾರ್ತ್ ಬೆಂಗಳೂರಲ್ಲಿ ಸೈಟ್ಗಳಾದ್ರೂ ಪರವಾಗಿಲ್ಲ, ಮನೆಗಳಾದ್ರೂ ಪರವಾಗಿಲ್ಲ, ಆ ಕ್ಲೈಂಟ್ಗಳು ರೆಡಿ ಇದ್ದಾರೆ ನನ್ನ ಹತ್ರ, ಸೇಲ್ ಮಾಡಿಕೊಡ್ತೀನಿ. ಮನೆ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇದ್ರದ್ದು ಇಂಟೀರಿಯಲ್ ವರ್ಕ್ ಏನು ಅಂತ. ಕ್ವಾಲಿಟಿ ಆಫ್ ಇಂಟೀರಿಯಲ್ ಸಖತ್ತಾಗಿ ಮಾಡವ್ರೆ. ಮಿಸ್ ಮಾಡ್ಕೊಬೇಡಿ. 3.5 ಕೋಟಿ ನೆಗೋಷಿಯಬಲ್ಲು. ಮತ್ತು ಮನೆ ತೊಗೊಳೋಗೂ ಅಷ್ಟೇ ಹುಷಾರಾಗಿ ತೊಗೊಳ್ಳಿ. ಲೀಗಲ್ ಮಾಡಿಕೊಂಡು ಪಕ್ಕ ಜಾಗ ಇದ್ದರೆ ಮಾತ್ರ ತೊಗೊಳ್ಳಿ. ಸುಮ್ಮನೆ ಎಲ್ಲ ಮನೆಗಳೂ ಹಾಕ್ಬಿಡ್ತಾ ಇರ್ತಾರೆ ಯೂಟ್ಯೂಬ್ಗಳಲ್ಲಿ, ಆ ಮನೆ ಈ ಮನೆ ಅಂತ. ದಯವಿಟ್ಟು ತೊಗೊಳೋ ಮುಂಚೆ ಎಲ್ಲ ವಿಚಾರಿಸ್ಕೊಂಡು ತೊಗೊಳ್ಳಿ. ನೋಡಿ, ಇದು ಹೋಮ್ ಥಿಯೇಟರ್ ರೂಮು, ಸಖತ್ತಾಗಿದೆ ಹೋಮ್ ಥಿಯೇಟರ್ ರೂಮ್ ಮಾತ್ರ. ತುಂಬ ಎಕ್ಸಲೆಂಟಾಗಿ ಮಾಡೋರು ಮತ್ತು ಸಿಂಪಲಾಗಿ ಮಾಡವ್ರೆ. ಎಲ್ಲ ನಿಮ್ಮ ಸೆಟಪ್ ಫುಲ್ ಕಂಪ್ಲೀಟ್ಲಿ ಸೆಟಪ್ ಆಗಿದೆ. ಸೋಫಾ ಒಂದು ಹಾಕ್ಬೇಕಷ್ಟೇ ನಿಮಗೆ. ಪ್ರೊಜೆಕ್ಟ್ರೂ ನಿಮಗೆ ಅಟ್ಯಾಚ್ ಆಗಿಬಿಟ್ಟಿದೆ. ಸೌಂಡ್ ಪ್ರೂಫು, ಒಳಗಡೆ ಒಂದು ಸತಿ ಮುಚ್ಚಿದ್ರೆ ಸೌಂಡ್ ಪ್ರೂಫು ತುಂಬ ಎಕ್ಸಲೆಂಟ್ ಇರುತ್ತೆ. ಸ್ವಲ್ಪನೂ ನಿಮಗೆ ಆಚೆ ಕಡೆ ಸೌಂಡ್ ಹೋಗಲ್ಲ. ಮತ್ತು ನನ್ನ ವಾಟ್ಸಪ್ಗೂ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಸೌತಲ್ಲಿ ನೋಡೋರು ಸೌತಿಗೆ ಜಾಯ್ನ್ ಆಗ್ಬೋದು, ನಾರ್ತಲ್ಲಿ ನೋಡೋರು ನಾರ್ತಿಗೆ ಜಾಯ್ನ್ ಆಗ್ಬೋದು. ಮಿಸ್ ಆಗಬೇಡಿ, ಜಾಯ್ನ್ ಆಗಿ. ನಿಮಗೂ ತುಂಬ ಯೂಸ್ಫುಲ್ ಆಗುತ್ತೆ. ಹೊಸ ಪ್ರಾಪರ್ಟಿಗಳು ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ತೊಗೊಳೋರ್ಗೂ ಇರಿ, ಆಮೇಲೆ ಎಕ್ಸಿಟ್ ಆಗ್ಬೋದು. ನಾವೇನು ನನ್ನ ಗ್ರೂಪಲ್ಲಿ ಇರ್ಬೇಕಂತ ಡಿಮ್ಯಾಂಡ್ ಏನಿಲ್ಲ. ಹೋಮ್ ಥಿಯೇಟರ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಅದಕ್ಕೂ ಇದೆ. ನಾನು ಆ ಕಡೆ ಟೇಬಲಲ್ಲಿ ಇಕ್ಕಿದ್ರು ತೋರ್ಸೋಕ್ಕಾಗಿಲ್ಲ. ಇದೊಂದು ನೋಡಿ, ಆಚೆ ಕಡೆ ಲಾಸ್ಟ್ ಫ್ಲೋರಲ್ಲಿ ಸಿಟ್ಔಟ್ ಥರನೂ ಮಾಡೋರೆ, ತುಂಬ ಎಕ್ಸಲೆಂಟ್ ಆಗಿದೆ. ಪ್ಲಸ್ ಒಂದು ರೂಮ್ ಇದೆ, ಗೆಸ್ಟ್ ರೂಮನ್ನು ಮಾಡ್ಕೊಳ್ಳಿ ಅದನ್ನು, ಇಲ್ಲ ಬೆಡ್ರೂಮ್ಗಾನೇ ಯೂಸ್ ಮಾಡ್ಬೋದು. ಮೇಲ್ಗಡೆ ಟರ್ಬನ್ ಗ್ಲಾಸ್ ಯೂಸ್ ಮಾಡೋರೆ, ಮಳೆ ಬಂದ್ರೂ ಸ್ವಲ್ಪನೂ ಒಳಗಡೆ ಬರೋಲ್ಲ. ತುಂಬ ಎಕ್ಸಲೆಂಟ್ ಇದೆ. ಲಾಸ್ಟ್ ಫ್ಲೋರು ನೋಡಿ, ಇದೊಂದು ಬೆಡ್ರೂಮ್ ಮಾಡವ್ರೆ. ಬೆಡ್ರೂಮು ಕಾಟು ಥರನೂ ಒಂದು ಕಾನ್ಸೆಪ್ಟ್ ಮಾಡಿಕ್ಕವ್ರೆ, ಅದನ್ನು ಕಾಟು ಯೂಸ್ ಮಾಡ್ಕೊಬೋದು ಇದರಲ್ಲಿ. ನೋಡಿ, ಈ ಬೆಡ್ರೂಮ್ ಆ ಕಬೋರ್ಡ್ಸ್ ಇದೆಲ್ಲ, ಅದ್ರ ಮಧ್ಯದಲ್ಲಿ ಒಂದು ಕಾಟ್ ಥರ ಕಾಣಿಸ್ತಿದೆಯಲ್ಲ, ಅದನ್ನು ಹೇಳಿದ್ರೆ ಮಲ್ಕೊಳತ್ತೆ. ಅದು ಕಾಟ್ ಥರ ಯೂಸ್ ಮಾಡ್ಕೊಬೋದು, ಬೆಡ್ ಹಾಕೊಬೋದು. ಅದ್ರ ಮೇಲೆ ಗೆಸ್ಟ್ ರೂಮನ್ನು ಮಾಡ್ಕೊಳ್ಳಿ, ಇಲ್ಲ ಜಿಮ್ ರೂಮನ್ನು ಮಾಡ್ಕೊಳ್ಳಿ, ಇಲ್ಲ ಸ್ಟಡಿ ರೂಮನ್ನು ಮಾಡ್ಕೊಳ್ಳಿ. ನಿಮ್ಗೆ ಬಿಟ್ಟಿದ್ದು. ಮನೆ ಮಾತ್ರ ಸೂಪರಾಗಿದೆ. ವಿತ್ ಇಂಟೀರಿಯಲ್ ವರ್ಕ್ ಇಲ್ಲೂ ಮಾಡಿಕ್ಕವ್ರೆ. ಇದೊಂದು ಆಚೆ ಕಡೆ ಒಂದು ಸಿಟ್ಔಟ್ ಥರ ಏರಿಯಾ. ಇದೊಂದು ಪಾರ್ಟಿ ಟೇಬಲ್ ಯೂಸ್ ಮಾಡೋರು. ಬನ್ನಿ, ಲಾಸ್ಟ್ ಫ್ಲೋರ್ಗೆ ಹೋಗೋದು ಮೆಟ್ಲು ತೋರಿಸಿಲ್ವಲ್ಲ, ಅದು ತೋರಿಸ್ಬಿಡ್ತೀನಿ ಆಚೆ ಕಡೆ ನಿಮಗೆ. ಎಂಟರ್ ಬೆಂಗಳೂರು ಎಲ್ಲನ ಕನ್ಸ್ಟ್ರಕ್ಷನ್ ಇದ್ರೆ ಹೇಳಿ, ಇಲ್ಲ ನಿಮ್ಮ ಪ್ರಾಪರ್ಟಿಗಳು ಸೇಲ್ಗಿದ್ರೆ ಹೇಳಿ. ದಯವಿಟ್ಟು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ. ನನ್ನ ಸಪೋರ್ಟ್ ಮಾಡಿ. ನಿಮಗೋಸ್ಕರ ಒಳ್ಳೊಳ್ಳೆ ಪ್ರಾಪರ್ಟಿಗಳು ಕೊಡ್ತಾ ಇರ್ತೀನಿ ನಾರ್ತ್ ಬೆಂಗಳೂರಲ್ಲಿ ಮತ್ತು ಸೌತ್ ಬೆಂಗಳೂರಲ್ಲಿ. ನೋಡಿ, ಇದು ಆಚೆ ಕಡೆಯಿಂದ ಸ್ಟೆಪ್ಸ್. ಇದಕ್ಕೂ ಲಾಕ್ ಮಾಡ್ಕೊಬೋದು ನೀವು ಎಲ್ಲನೂ ಹೋದಾಗ. ಆಚೆ ಕಡೆಯಿಂದ ಇಲ್ಲ ಸ್ಟೆಪ್ಸ್, ಮೇಲ್ಗಡೆ ಫ್ಲೋರ್ಗೆ ಹೋಗ್ಬೋದು. ಅಲ್ಲಿ ಸೋಲಾರು, ವಾಟರ್ ಟ್ಯಾಂಕ್ ಎಲ್ಲ ಮೇಲ್ಗಡೆ ಇರುತ್ತೆ. ಒಂದೇ ಮಾತರಂ. ಜೈ ಶ್ರೀರಾಮ್.